ಗಾಯ್ಸ್ ಇದು ಬಿಲ್ ಕೊಡ್ದಾನೆ ವಾಪಸ್ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಫ್ರೀ ಮಾಡ್ಬಿಟ್ಟು ಹೆಂಗಸ್ರನ್ನ ನೋಡಕ್ ಆಯ್ತೇನ. ವಿಡಿಯೋ ನೋಡ್ತಿದ್ದಂಗ್ಲೇ ಗೊತ್ತಾಗುತ್ತೆ ಅನಿಸುತ್ತೆ ಇವತ್ತಿನ ವ್ಲಾಗ್ ಏನು ಅನ್ನೋದು. ಸೊ ಎಸ್, ನಾವೆಲ್ಲ ಇವತ್ತು ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೊರಟಿದ್ವಿ. ಈ ಟ್ರಿಪ್ಪು ಹೇಗಿರುತ್ತೆ, ಏನೇನು ಮಜಾ ಮಾಡಿದ್ವಿ ನಾವು, ಹೇಗೆಲ್ಲ ಇದ್ವಿ, ಏನೆಲ್ಲ ಮಾಡಿದ್ವಿ ಅನ್ನೋದೇ ಈ ಒಂದು ವ್ಲಾಗು. ಹೊಸ ವರ್ಷ ಆಗಿ ಇಷ್ಟೊಂದು ದಿನ ಆದಮೇಲೆ ಹೊಸ ವರ್ಷದ ವಿಶಸ್ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇದೇ ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ. ಸೊ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು. ಹೀಗೆ ಇಷ್ಟು ವರ್ಷ ಸಪೋರ್ಟ್ ಮಾಡ್ಕೊಬಂದಿರೋ ಹಾಗೆ ಮುಂದಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಕ್ಕೆ ಆದಷ್ಟು ಈ ವರ್ಷನಾದರೂ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ದಯೆ ಎಲ್ಲರ ಮೇಲೂ ಇರಲಿ, ಹಾಗೆ ನನ್ನ ಚಾನೆಲ್ ಮೇಲೂ ಇರಲಿ. ನಿಮ್ಮ ದಯೆ ಕೂಡ ಇರಬೇಕು. ಸಬ್ಸ್ಕ್ರೈಬರ್ಸೇ ಇಂಪಾರ್ಟೆಂಟು. ಸೊ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಬೆಲ್ಲೈಕನ್ ಇದೆ, ಅದನ್ನು ಪ್ರೆಸ್ ಮಾಡಿ ಆಲ್ ಅಂತ ನೀವು ಕೊಟ್ಟರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಬೆಳಗ್ಗೆ ಎಲ್ಲಿ ಹೊರಟಿದ್ದೀನಿ ಅಂತ ಅಂದರೆ ನಾನು ಬಸ್ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಬೇಗ 6 ಗಂಟೆಗೆ ಬಂದು ಕಾಯ್ತಾಯಿದ್ರು ಬಸ್ ಸ್ಟ್ಯಾಂಡಲ್ಲಿ. ನಾನು ಆ್ಯಸ್ ಯೂಶುವಲ್ ಲೇಟ್ ಮಾಡ್ಕೊಂಡು ಬಸ್ ಮಿಸ್ ಮಾಡ್ಕೊಂಡು ಇವಾಗ ಸ್ಕೂಟಿಲಿ ಹೋಗ್ತಾಯಿದ್ದೀನಿ. ಆ ಚಳಿಲಿ ಅಂತೂ ಗಾಡಿ ಓಡ್ಸೋಕ್ಕಂತೂ ದೇವರಾಣೆ ಆಗಲ್ಲ. ಬೆಳಗ್ಗೆ ಹೊತ್ತಲ್ಲ ಅಷ್ಟೊತ್ತಲ್ಲಿ ಟ್ರಾವೆಲ್ ಮಾಡೋರಿಗಂತೂ ಫುಲ್ ಹ್ಯಾಟ್ಸ್ ಆಫ್. ನಾವು ಕಷ್ಟಪಡ್ಕೊಂಡು ಮೈಸೂರು ಬಸ್ನ ಹೆಂಗೋ ಕ್ಯಾಚ್ ಮಾಡಿದ್ವಿ. ಬೆಳಗ್ಗೆ ಸನ್ರೈಸು. ಯೂಶಲಿ ನಾನು ಸನ್ರೈಸ್ ಆಗೋ ಟೈಮಿಗೆಲ್ಲ ಎದ್ದೇಳಲ್ಲ. ನಾನು ತುಂಬ ಜನ ಫ್ರೆಂಡ್ಸಿಗೆಲ್ಲ ಗೊತ್ತಿರುತ್ತೆ, ಅದು ಗೊತ್ತಿಲ್ಲದಿರೋರ್ಗೆ ಹೇಳ್ತಾ ಇದ್ದೀನಿ. ಸೊ ಇಟ್ ವಾಸ್ ವಂಡರ್ಫುಲ್ ವಾಚಿಂಗ್ ಅ ಸನ್ರೈಸ್. ಹೋಗ್ತಾ ಇನ್ನೊಂದು ವಿಷಯ ಹೇಳಿದ್ರು ನನ್ನ ಫ್ರೆಂಡ್ಸ್ಗಳು. ನಿನ್ನ ಲಾಸ್ಟ್ ಮೂಮೆಂಟಲ್ಲಿ ಕರೆದಿದ್ದೆ, ನೀನು ಹೊಸ ಫೋನ್ ತೊಗೊಂಡಿದ್ಯಾ ಫೋಟೋ ತೊಗೊಳ್ಳೋದು ಅಂತ. ನಾನು ಈ ಕಡೆ ಖುಷಿ ಪಡಬೇಕೋ ಆ ಕಡೆ ದುಃಖ ಪಡಬೇಕೋ ನನಗೆ ಗೊತ್ತಾಗಲಿಲ್ಲ. ಬಟ್ ಸ್ಟಿಲ್ ತುಂಬ ಚೆನ್ನಾಗಿರೋ ಫೋಟೋಸ್ಗಳೆಲ್ಲ ತೆಗೆದ್ರು. ಆದರೆ ನನ್ನದೇ ಮಾತ್ರ ತೀರಾ ಖರಾಬಾಗಿ ನನ್ನ ನೋಡಿ ನಾನೇ ನಗು ಬರೋ ಥರ ಆ್ಯಕ್ಚುಲಿ ತೆಗೆದಿದ್ದಾರೆ ಈ ಫೋಟೋಸ್ ನೋಡಿ. ಅವಳು ಅಯ್ಯಪ್ಪ ಕುಸುಮ ಫುಲ್ ಸಂಖ್ಯೆ ಅಕ್ಕ. ಅಂತೂ ನಮ್ಮ KR ನಗರದಿಂದ ನಾವು ಮೈಸೂರಿಗೆ ಬಂದು ತಲುಪಿದ್ವಿ. ಮೈಸೂರಿಂದ ನಾವು ನೆಕ್ಸ್ಟ್ ಹತ್ತಿದ್ದೆ ಗುಂಡ್ಲುಪೇಟೆ ಬಸ್ ಹತ್ಕೊಂಡು ನೆಕ್ಸ್ಟ್ ಗುಂಡ್ಲುಪೇಟೆಗೆ ಹೆಂಗೆ ಬಂದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಬಟ್ ಇಲ್ಲಿ ಟ್ರಾಜಿಡಿ ಏನಂತ ಅಂದರೆ, ನಾನು ಆಲ್ರೆಡಿ ಲೇಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಬಿಟ್ಟಿರುವಾಗ ನಾನು ಮನೆ ಬಿಡುವಾಗ ಏನು ಮಾಡಿದ್ದೀನಿ, ID ಕಾರ್ಡು ಅಥವಾ ಯಾವುದಾದ್ರೂ ಒಂದು ಕಾರ್ಡನ್ನ ತರಬೇಕಲ್ವ ಟಿಕೆಟಿಗೋಸ್ಕರ. ನಾನು ಕಂಪ್ಲೀಟ್ಲಿ ಮರ್ತೇ ಬಿಟ್ಟಿದ್ದೀನಿ ಆ ಕಾರ್ಡ್ ತರಬೇಕು ಅನ್ನೋದನ್ನು. ಬ್ಯಾಗಲ್ಲಿ ಸದ್ಯಕ್ಕೆ ID ಕಾರ್ಡ್ ಇತ್ತು, ಕಾಲೇಜ್ ಐಡಿ ಕಾರ್ಡು ಕೆಲವೊಂದು ಬಸ್ಸಲ್ಲಿ ಎಕ್ಸೆಪ್ಟ್ ಮಾಡಲ್ಲ. ಸೊ ಮನೆಗೆ ಫೋನ್ ಮಾಡಿ ID ಕಾರ್ಡು ಇಲ್ಲ ಯಾವುದೋ ಒಂದು ಪಾನ್ ಕಾರ್ಡ್ ವೋಟರ್ ಐಡಿದು ಯಾವುದೋ ಒಂದು ಫೋಟೋ ಹಾಕಿಸ್ಕೊಂಡು, ಆ ಫೋಟೋನು ಕೆಲವರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಹಂಗೋ ಹಿಂಗೋ ಮಾಡಿಕೊಂಡು ಎಲ್ಲ ಬಸ್ಸಲ್ಲೂ ಟಿಕೆಟಿಗೋಸ್ಕರ ಫೋನಲ್ಲೇ ತೋರಿಸ್ಕೊಂಡು ಟಿಕೆಟ್ ತೊಗೊಂಡಿದ್ದೆ. ಹೋಟೆಲ್ಗಾಗಿ ನಾವು ಪರದಾಡಿ ತುಂಬ ಸುಸ್ತಾಗಿ ಆಮೇಲೆ ಯಾರೋ ಒಬ್ರು ಗೊತ್ತಿರೋರೊಬ್ರು ಉದ್ಯಮ ಭವನ ರೆಫರ್ ಮಾಡಿದ್ರು. ಗಾಯ್ಸ್ ಹೋಗ್ತಾ ಇದೀವಿ ನೋಡಿ, ಅಲ್ಲಿ ಮಾಡು. ಕರ್ನಾಟಕದ ಇದು ಒಂದು ಊರಲ್ಲ, ಕರ್ನಾಟಕದ ಒಂದು ಊರು ಇದು ಅನ್ನೋ. A few inches later. ಎಕ್ಸ್ಪೆಕ್ಟೇಷನ್ ಏನು ಹರ್ಟ್ ಆಗಲಿಲ್ಲ ಅಲ್ಲೇನೆ ಕೀರ್ತನ, ಏನು ಎಕ್ಸ್ಪೆಕ್ಟೇಷನ್ ಹರ್ಟ್ ಆಗಲಿಲ್ಲ. So much later that the old narrator got tired of waiting and they had to hire a new one. ಬಿಲ್ ಕೊಡ್ದಾನೆ ವಾಪಸ್ ಹೋಗ್ತಾ ಇಲ್ಲ. ಬೇಡ ಬಾರಿ ಬಿಲ್ ಕೊಡ್ದೆ ಬೇಡ ಬಾರಿ Eventually. ವಾಪಸ್
ಸ್ವಾಮಿ ಬೆಟ್ಟ ಅಂತ ಬಾ. 1 hour later, 2 hours later, 3 hours later. ಯಪ್ಪ ಏನ್ ಕರ್ಮ ಗುರು ನಮ್ಮ ಪರಿಸ್ಥಿತಿ. ಇಷ್ಟೊಂದು ಬಿಸಿಲು ಯಾರಿಗೂ ಬೇಡ. ಯಪ್ಪ ದೇವಾ. ಅಯ್ಯೋ ನಮ್ ಕುಸು 5 ರೂಪಾಯಿ ಕೊಟ್ರೆ 500 ರೂಪಾಯಿನ ಆಕ್ಟಿಂಗ್ ಮಾಡ್ಕೊಳ್ಳಿ ಕುಸು. ನಮ್ ಕುಸು ನೋಡಿ. ಯಪ್ಪ ಸಿದ್ದರಾಮಯ್ಯ ಫ್ರೀ ಮಾಡ್ಬಿಟ್ಟು ಬರೀ ಹೆಂಗ್ಸ್ರೆ ಕಟ್ತಾವ್ರಲ್ಲ. 20 minutes later. ಗುರು ಸಿದ್ದರಾಮಯ್ಯ ಫ್ರೀ ಮಾಡ್ಬಿಟ್ಟು ಹೆಂಗಸ್ರನ್ನ ನೋಡಕ್ ಆಯ್ತೇನ. ಅವಳು ಗಂಡಸು ಹೆಂಗಸು. ಅಪ್ಪ ಫೈನಲಿ ರೀಚ್ ಆಗೋ ಅನ್ನಕ್ಕಾಗಲ್ಲ. ತುಂಬಾ ದಿನ ಡೈಲಾಗ್ ಹೇಳಿ ಜನರೇ. ಡೈಲಾಗ್ ಜನರೇ ಫಸ್ಟ್ ಫೋನ್ ಕೈಯಲ್ಲಿರೋ ಫೋನ್ ಬಿಡಿ ಜನರೇ. ಕಿಪ್ಪಿ ಕೀರ್ತಿ ಗೊತ್ತಿಲ್ಲ ನಿಂಗೆ? ಗೊತ್ತಿಲ್ಲ. ನೀನೇ ಸೆಕೆಂಡ್ ಕಿಪ್ಪಿ ಕೀರ್ತಿ. ಯಾಕೆ ಜನರೇ ಇಷ್ಟೊಂದು ರಶ್ಶು? ಪ್ಲೀಸ್ ಕಾಲೆಲ್ಲ ನೋಯ್ತೈತೆ, ಪ್ಲೀಸ್ ಜಾಗ ಬಿಡಿ ಜನರೇ. ವ್ಲಾಗ್ ಮಾಡ್ತಾವೆ ಕಣ. ಹೊಡೆದ್ಗಿಡ್ಬಿಟ್ಟ ಸುಮ್ಮನೆ. ಬರ್ತಾನೆ ಮುಂದೆ ನಗಾಡ್ಕೊಯ್ತಾ ಇದ್ರೆ ಇಲ್ಲಿ. ಅಲ್ಲ ಸಾರಿ ಮುಂದೆ ನಗಾಡ್ಕೊಯ್ತಾರೆ. ಜಾಲಿ 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 ಜಾಲಿ. 6 hours later. ಕೊನೆಗೂ ಕಾದು ಕಾದು ಬಸ್ ಬಂತು. ಬಸ್ ಬಂದರೂ 2 ಬಸ್ ಹೋಗೋ ತನಕನೂ ನಾವು ಹಂಗೆ ನಿಂತಿದ್ವಿ, ಯಾಕಂದರೆ ಸೀಟ್ ಇರಲಿಲ್ಲ ಅಂತ. ನಾವು ವಯಸ್ಸಾಗಿ ಮುದುಕೀರಾಗ್ಬಿಟ್ಟಿದ್ವಿ, ಯಾಕಂದರೆ ಆ ಲೈನಲ್ಲಿ ನಿಂತ್ಕೊಂಡು ಕೂತ್ಕೊಂಡೇ ಹೋಗಬೇಕು ಅನ್ನೋಷ್ಟು ಫುಲ್ ಆ ಥರ ಮೈಂಡ್ಸೆಟ್ ಇಟ್ಕೊಂಡು ಬರೋ ಬಸ್ಗಳನ್ನೆಲ್ಲ ಕಳಿಸಿ ಕೊನೆಗೆ ಒಂದು ಖಾಲಿ ಬಸ್ ಸಿಕ್ತು. ಆ ಬಸ್ಸಿಗೆ ಹತ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಬಟ್ ನನಗೆ ಭಯ ಏನಂತ ಅಂದರೆ ಈ ವ್ಯೂ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿ ಯಾರು ನನ್ನ ಫೋನ್ ಬೀಳಿಸ್ಬಿಡ್ತಾರೆ ಅನ್ನೋದೇ ಭಯ. ಆದರೂ ವ್ಯೂ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದೀರಾ. ಸೊ ಯಾರ್ಯಾರು ಕ್ಯಾಪ್ಚರ್ ಮಾಡಿದ್ದೀರಾ ನಿಮಗೆ ನೆನಪಿರುತ್ತೆ, ನನಗೆ ಗೊತ್ತಿಲ್ಲ. ಸೊ ನಾನು ಮರ್ತುಬಿಟ್ಟಿದ್ದೀನಿ. ಇಡೀ ಉದ್ದಕ್ಕೂ ಬೆಟ್ಟ ಹತ್ತೋ ತನಕನೂ ವೀಡಿಯೋ ಮಾಡುವಾಗೆಲ್ಲ ಹುಷಾರು ಅನ್ನೋದೇ ಹೇಳ್ಕೊಂಡು ಬಂದಿದ್ದೀನಿ. ಸೊ ನಿಮ್ಗಳಿಗೆ ವೀಡಿಯೋ ತೆಗೆದಿರೋರ್ಗೆ ಯಾರಿಗಾರು ಬೇಜಾರಾಗಿದ್ರೆ ಐ ಆಮ್ ಸಾರಿ. ನಾವು ದೇವಸ್ಥಾನ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ 12 o'clock ದಾಟ್ಬಿಟ್ಟಿತ್ತು. ಅದಕ್ಕೆ ಅಲ್ಲಿರೋರೆಲ್ಲ ಈವ್ನಿಂಗ್ ಅಷ್ಟರಲ್ಲಿ ಆನೆ ಬರುತ್ತೆ ಅಂತ ಹೇಳ್ತಾಯಿದ್ರು. ಆದರೆ ಆನೆ ಬರೋಷ್ಟರಲ್ಲಿ ನಮ್ಮನ್ನೆಲ್ಲ ವಾಪಸ್ ಕಳಿಸ್ಬಿಟ್ಟಿರ್ತಾರೆ. ಸೊ ನಮಗೆ ಆನೆ ಸಿಕ್ಕಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಮುಂಚೆ ಬಂದಿದ್ದಾಗ ಅವ್ರಿಗೆ ಆನೆ ಸಿಕ್ಕಿತ್ತಂತೆ. ನಾನು ಇದು 2ನೇ ಸಲ ವಿಸಿಟ್ ಮಾಡ್ತಾ ಇರೋದು ದೇವಸ್ಥಾನನ. ನನಗೆ ಒಂದು ಸತಿನೂ ಆನೆ ಕಂಡಿಲ್ಲ. ನಾವು ವೀಕೆಂಡಲ್ಲಿ ವಿಸಿಟ್ ಮಾಡಿದ್ವಿ, ಸೊ ದ್ಯಾಟ್ ಹೆವಿ ರಶ್ ಇತ್ತು. ಆ್ಯಂಡ್ ಇಲ್ಲಿ ಮಕ್ಳ ಕೈಲೆಲ್ಲ ಅವ್ರ ಜೊತೆ ಬಂದಿರೋರು ಆನೆ ಲದ್ದಿ ತುಳಿಸ್ತಿದ್ರು. ಸೊ ಆನೆ ಲದ್ದಿ ತುಳಿದ್ರೆ ಬಾಡಿ ಹೀಟ್ ಎಲ್ಲ ಕಮ್ಮಿ ಆಗುತ್ತೆ ಮತ್ತು ಏನೋ ಒಂಥರ ಒಂದು ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು. ಸೊ ಇಲ್ಲಿ ಪ್ರಿಯಾ ಟ್ರೈ ಮಾಡ್ತಾ ಇದ್ದಾಳೆ, ನಾನು ವೀಡಿಯೋ ತೆಗಿತಾ ಇದ್ದೀನಿ. ಇನ್ನು ಮಿಕ್ಕಿರೋರು 3 ಜನ ಫೋಟೋ ತೊಗೊಳೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ನಮ್ಮನ್ನು ಲೈನಲ್ಲಿ ನಿಲ್ಲಿಸ್ಬಿಟ್ಟು ಅವರು ನಾವು ನೆಕ್ಸ್ಟ್ ಬಂದು ಜಾಯ್ನ್ ಆಗ್ತೀವಿ, ನೀವು ನಿಂತ್ಕೊಂಡಿರಿ ಅಂತ ಬಿಸಿಲಲ್ಲಿ ನಮ್ಮನ್ನು ಲೈನಲ್ಲಿ ನಿಲ್ಲಿಸಿದ್ರು. ಅವ್ರು ಮಾತ್ರ ಆರಾಮಾಗಿ ನೆರಳು ಹುಡ್ಕೊಂಡು ಎಲ್ಲಿ ಸಿಗುತ್ತೆ ಅಲ್ಲಿ ಫೋಟೋ ತೊಗೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ದೇವಸ್ಥಾನ ನಾವು ಒಳಗಡೆ ಹೋದರೂ ಅವ್ರು ಬರಲೇ ಇಲ್ಲ.
ಎಲ್ಲ ದೇವಸ್ಥಾನದಲ್ಲೂ ಫೋಟೋ ತೆಗಿಬಿಡಿ, ವಿಡಿಯೋ ಕ್ಯಾಪ್ಚರ್ ಮಾಡಿಬಿಡಿ ಅಂತ ಫೋಟೋ ಹಾಕಿರೋ ಥರ, ಐ ಮೀನ್ ಏನಂತಾರೆ ಅದಕ್ಕೆ, ಹೇಳೋ ಥರ ಇಲ್ಲಿ ಕೂಡ ಹೇಳ್ತಾ ಇದ್ರು ಗೋಪಾಲಸ್ವಾಮಿ ಬೆಟ್ಟದಲ್ಲಿ ತೆಗಿಬೇಡಿ ಅಂತ. ಸೊ ನಾವು ಕೇಳಬೇಕಲ್ಲ, ನಾವು ಕೆಲವೊಂದು ವಿಷಯಗಳಲ್ಲಿ ಯಾರ ಮಾತು ಕೇಳಲ್ಲ ಅನ್ನೋ ಥರ ಬಂಡ ಧೈರ್ಯ ಮಾಡಿ ಇಲ್ಲಿ ವಿಡಿಯೋನ ತೆಗೆದಿದ್ದೀನಿ. ಸೊ ದಟ್ ಒಂದು ಲೈಫ್ ಟೈಮ್ ಮೆಮೊರಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ. ರೂಲ್ಸ್ ಬ್ರೇಕ್ ಮಾಡಬೇಕು ಅನ್ನೋ ಥರ ಏನಿಲ್ಲ. ನಾವು ರೂಲ್ಸ್ ಫಾಲೋ ಮಾಡ್ತೀವಿ, ಬಟ್ ಇದರಲ್ಲಿ ಫಾಲೋ ಮಾಡಿಲ್ಲ ಅಷ್ಟೇ. ನಾನು ಫಸ್ಟ್ ಟೈಮ್ ಬಂದಾಗ ನಾನು ಕಾಲೇಜ್ ಟ್ರಿಪ್ ಕಡೆಯಿಂದ ಬಂದಿದ್ದೆ. ಒಳಗಡೆ ಗರ್ಭಗುಡಿ ಹತ್ತಿರ ತನಕ ಬಿಟ್ಟಿದ್ರು. ಆದರೆ ಈ ಸತಿ ತುಂಬ ಜನ ಇದ್ದರೂ ಹೋಗೋಕ್ಕಾಗಿರಲಿಲ್ಲ. ಸೊ ಅದೊಂದು ಬೇಜಾರಿದೆ. ಅದು ಬಿಟ್ಟರೆ ಇನ್ನೇನಿಲ್ಲ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ದರ್ಶನವೂ ಆಯಿತು. ಯಾರೆಲ್ಲ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅನ್ಕೋತಾ ಇದ್ದೀರೋ, ದೇವರು ನಿಮ್ಮನ್ನ ಆದಷ್ಟು ಬೇಗ ನೀವು ದೇವಸ್ಥಾನಕ್ಕೆ ಹೋಗೋ ಥರ ಮಾಡಲಿ, ನಿಮಗೆ ದರ್ಶನ ಕೊಡಲಿ ಅಂತ ಬೇಡ್ಕೊತಾ. ಇಲ್ಲೇ ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾರೆ. ಸೊ ನಾವು ಪ್ರಸಾದದ ಬಗ್ಗೆ ಮಾತಾಡೋಷ್ಟೆಲ್ಲ ದೊಡ್ಡವರಲ್ಲ, ಆದರೆ ಅಲ್ಲಿ ಅಂದರೆ ತುಂಬ ಜನ ಹೇಳೋ ಪ್ರಕಾರ ಮುಂಚೆನೇ ಪ್ರಸಾದ ತುಂಬ ಚೆನ್ನಾಗಿ ಕೊಡ್ತಾಯಿದ್ರು ಇವಾಗಿಂತ ಅಂತ ಹೇಳಿದ್ರು. ಸೊ ನಾನು ಅದನ್ನು ಒಪ್ಕೋತೀನಿ. ಅವ್ರಿಗೆ ಪ್ರಸಾದ ಕೊಡೋದು ಸ್ವಲ್ಪನೇ ಆಗಲಿ, ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂತ ನನಗೂ ಪರ್ಸ್ನಲಿ ಅನ್ನಿಸ್ತು. ಅವ್ರಿಗೆ ಕಂಫರ್ಟಬಲ್ ಆಗಿದ್ರೆ ಹಾಕೋತಾರ ಬಿಡೆ. ನಿಮ್ಗೆ ಹೆಂಗ್ ಕಂಫರ್ಟಬಲ್ ಅನ್ಸುತ್ತೆ ಆ ಥರ ನಿಂತ್ಕೊಳ್ಳಿ. ಮುಸ್ತಫ ಈ ಕಡೆ ತಿರ್ಗಪ್ಪ. ಸೊ ನನಗೆ ಒಂದು ಬೇಜಾರಿನ ಸಂಗತಿ ಏನು ಅಂತ ಅಂದರೆ, ನನ್ನ ಗ್ಯಾಲ್ರಿ ತುಂಬ ಇವ್ರು 4 ಜನನೇ ತುಂಬೋಗ್ಬಿಟ್ಟವ್ರೆ ಅಷ್ಟು ದಿನದಿಂದ. ಆದರೆ ನಂದು ಫೋಟೋ ತೆಗಿಯೋಕ್ಕೆ ಯಾರಿಗೂ ತಾಳ್ಮೆ ಇಲ್ಲ ಎಕ್ಸೆಪ್ಟ್ ಪ್ರಿಯಾ. ಇನ್ನು ಮಿಕ್ಕಿರೋರಿಗೆ ಫೋಟೋ ನಾನು ಯೂಶ್ವಲಿ ಅಷ್ಟೊಂದು ಫೋಟೋಸ್ ತೊಗೊಳ್ಳಲ್ಲ. ಆದರೂ ಏನೋ ಅಪರೂಪಕ್ಕೆ ಫೋಟೋ ತೆಗೀರಿ ಅಂತ ಅಂದರೆ ತಾಳ್ಮೆನೇ ಇಲ್ಲ ಬಟ್ಟೆ ತವಕ್ಕೆ. ಎಷ್ಟು ಕೇಳ್ಕೊಟ್ಟೆ ನಾನು. ಕೆಲವರಂತೂ ಮುನ್ಸ್ಕೊಂಡೇ ಬಿಟ್ರು. ಹೋಗಲಿ, ಬಟ್ ಜೋಕ್ಸ್ ಪಾರ್ಟ್ ತುಂಬ ಚೆನ್ನಾಗಿ ಪೋಸ್ಗಳೆಲ್ಲ ಕೊಟ್ಟರು ನಮ್ಮ ಫ್ರೆಂಡ್ಸ್ಗಳು. ಒಂದೊಂದು ಮುತ್ತು ಒಂದೊಂದು ರತ್ನ ಅನ್ನೋ ಥರ. ಸೊ ಇನ್ನೂ ತುಂಬ ಬೇಜಾನ್ ಫೋಟೋಸ್ಗಳೆಲ್ಲ ಇದ್ದಾವೆ, ಲೈವ್ ಫೋಟೋಗಳು, ತುಂಬ ಚೆನ್ನಾಗಿರೋ ಫೋಟೋಗಳೆಲ್ಲ ಇದ್ದಾವೆ. ನನ್ನ ಫೋಟೋಗಳು ತೆಗ್ದಿದ್ದಾರೆ. ಆದರೂ ಏನೋ ಹುಡುಗಿರಿಗೆ ಎಷ್ಟು ಫೋಟೋ ತೊಗೊಂಡ್ರು, ಎಷ್ಟು ಡ್ರೆಸ್ ತೊಗೊಂಡ್ರು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅನ್ನೋ ಥರ ನನಗೂ ಅಷ್ಟೊಂದು ಫೋಟೋಗಳನ್ನ ತೆಗೆದ್ರು, ವೀಡಿಯೋಸ್ಗಳನ್ನ ತೆಗೆದ್ರು, ಸ್ಯಾಟಿಸ್ಫೈ ಆಗಲಿಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಅಷ್ಟರಲ್ಲಿ ನನ್ನ ಫೋನ್ ಬ್ಯಾಟ್ರಿನೂ ಡೆಡ್ ಆಗಿಬಿಟ್ಟಿತ್ತು ಫೋಟೋಸ್ ತೆಗೆದು. ಬಟ್ ಇಟ್ ವಾಸ್ ಅ ವಂಡರ್ಫುಲ್ ಟ್ರಿಪ್. ನಾನು ಇವ್ರುಗಳ ಜೊತೆ ಹೋಗಿರೋ ಅಂಥ ಸೆಕೆಂಡ್ ಟ್ರಿಪ್ ಇದು. ಯಾಕಂದರೆ ಸ್ಕೂಲ್ ಟೈಮಲ್ಲಿ ಒಂದು ಸತಿ ಹೋಗಿದ್ದೆ, ನೆಕ್ಸ್ಟ್ ಅದು ಬಿಟ್ಟರೆ ಇವಾಗಲೇ ಹೋಗ್ತಿರೋದು. ಇವರೆಲ್ಲ ಟ್ರಿಪ್ಪೆಲ್ಲ ಪ್ಲ್ಯಾನ್ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಹೇಳಿದ್ರು. ಬಟ್ ಸ್ಟಿಲ್ ನನಗೆ ಇವಾಗ ರಜಾ ಇದೆ, ಕೆಲವರಿಗೆ ಕಾಲೇಜ್ ಇದೆ, ಕೆಲವರು ಜಾಬ್ ಮಾಡ್ತಾಯಿದ್ದಾರೆ. ಸೊ ಫ್ರೆಂಡ್ಸು ತೀರಾ ಅಪರೂಪ ಅಲ್ವಾ ಸಿಗೋದು, ಮಿಸ್ ಮಾಡ್ಕೊಳ್ಳೋಕ್ಕಂತೂ ಸಾಧ್ಯನೇ ಇಲ್ಲ. ಹೋಗಿ ಬಂದ್ವಿ ನಾವು. ಆಗ್ಲಿ ಸ್ಟಾರ್ಟ್ ಆಯ್ತು ಬಾರಲಿ. ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ಕಡ್ಡಿ ರಾಘವೇಂದ್ರ. ಸೊ ಇಲ್ಲಿವರೆಗೂ ನನ್ನ ಮಾತನ್ನು ಮಾತ್ರ ಕೇಳಿದ್ರಿ ಎಲ್ಲ. ಫಾರ್ ದ ಫಸ್ಟ್ ಟೈಮ್ ನನ್ನ ಸಿಂಗಿಂಗ್ ಸ್ಕಿಲ್ಸ್ಗಳು ಕೇಳಿಬಿಟ್ರಿ. ಕಿವಿ ಪಾವನ ಆಯಿತಾ ಇಲ್ಲ ತೂತು ಬೀಳ್ತಾ ನೀವೇ ಕಮೆಂಟ್ ಮಾಡಿ ಹೇಳಬೇಕು. ಇವಳು ಬಂದಳು ಕಾಂಚನ ಕುಸುಮ ಸುಮಾರು ಸಲ ನೋಡಿರ್ತೀರ ನನ್ನ ವ್ಲಾಗ್ಸ್ಗಳಲ್ಲಿ. ನಮ್ಮ 5 ಜನದಲ್ಲಿ ಹೆವಿ ಫೋಟೋ ಕ್ರೇಜ್ ಇರೋದಂದರೆ ಇವಳೊಬ್ಳಿಗೆ. ಹೆವಿ ಎಡಿಟರು ಇವಳು ಪ್ರಿಯಾನೂ ಇದ್ದಾಳೆ. ಸೊ ನಾನು ಇಲ್ಲಿ ಎಲ್ಲರನ್ನೂ ಪರಿಚಯ ಮಾಡಿಸೋದೇ ಮರ್ತುಬಿಟ್ಟಿದ್ದೀನಿ, ಸಾರಿ ಫಾರ್ ದ್ಯಾಟ್. ಫಸ್ಟ್ ನಿಂತಿರೋದು ಕಿಪ್ಪಿ ಕೀರ್ತನ ಅವರು ಅಭಿಮಾನಿಯವರು. ಆ್ಯಕ್ಚುಲಿ ಕಿಪ್ಪಿ ಕೀರ್ತನ ಅವರ ಅಭಿಮಾನಿ. ನೆಕ್ಸ್ಟು ಕುಸುಮನ ಪಕ್ಕ ಪ್ರಿಯನ್ ಪಕ್ಕ ನನ್ನ ಪಕ್ಕ ಪ್ರೀತಿ. ಸದ್ಯಕ್ಕೆ ನಮ್ಮ ಗ್ಯಾಂಗಲ್ಲಿ ಸೋಲ್ಡ್ ಔಟು. ಮದುವೆ ಆಗಿರೋದು ಅಂದರೆ ಕೀರ್ತನ ಅವರೊಬ್ಬರೇ. ಇನ್ನು ಮಿಕ್ಕಿರೋರೆಲ್ಲ ಸ್ಟಿಲ್ ಶಿಂಗಲ್ ಫಾರ್ ಎವರ್. ನಾನು ಹೇಳ್ತಾನೆ ಇರ್ತೀನಿ, ಮಿಕ್ಕಿರೋರು 3 ಜನದಲ್ಲಿ ಯಾರು ಮದುವೆ ಆಗ್ರೆ ಅಂತ. ಯಾಕೋ ಯಾರಿಗೂ ಮದುವೆ ಆಗೋ ಇಂಟ್ರೆಸ್ಟ್ ಇಲ್ಲ. ಅವ್ರ ಮದುವೆನೇ ಬಂಡವಾಳ ಮಾಡ್ಕೊಂಡು ನಾವೊಂದು ರೀಲ್ಸೋ ಇಲ್ಲ ಒಂದು ವ್ಲಾಗೋ ಮಾಡ್ಬೋದಲ್ವ. ಅದಕ್ಕಾದರೂ ಅವ್ರ ಮದುವೆ ಆಗಬೇಕು. ಏನಂತೀರ ಜನಗಳೇ? ಯಾರಿಗೆ ಹಿಂಗೆ ಹಾರ್ಟ್ ಸಿಂಬಲ್ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋತಿರ್ಬೋದು. ನಾನು ನಿಮ್ಮ ಅಭಿಮಾನಕ್ಕೆ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೋಸ್ಕರ ತೋರಿಸ್ತಾ ಇದ್ದೀನಿ.
ನೆಕ್ಸ್ಟು ಕೆಲವೊಂದು ಫ್ರೇಮ್ಸ್ಗಳೆಲ್ಲ ನಾವು ಯಾವ್ಯಾವ ಲೆವೆಲ್ಗೆ ಅಧ್ವಾನಗಳ ಆಟಗಳೆಲ್ಲ ಫುಲ್ಲು ಫೋಟೋಸಿಗೋಸ್ಕರ ನಾವು ಯಾವ್ಯಾವ ಆ್ಯಂಗಲ್ಲೆಲ್ಲ ಫೋಟೋಸ್ಗಳನ್ನ ಕ್ಲಿಕ್ ಮಾಡಿದ್ದೀವಿ ಅಂತ. ಇವರಿಬ್ಬರು ಟ್ವಿನ್ಸ್ಗಳು, ರೈಟ್ ಸೈಡಲ್ಲಿರೋಳು ಪ್ರಿಯಾ, ಆ ಕಡೆ ಇರೋಳು ಪ್ರೀತಿ. ಅವರಿಗೆಲ್ಲ ಬೈತಾ ಇರೋದು ಫ್ರಸ್ಟ್ರೇಟೆಡ್ ಮೀ. ಸ್ಟಾರ್ಟ್. ನೋಡು ಕುಸುಮ, ಫೋಟೋ ವಿಡಿಯೋ ತೆಗಿತೀನಿ, ಸ್ಕ್ರೀನ್ ಶಾಟ್ ತಗೋ. ಬಾ ಬೇಗ ಅಕ್ಕ ಅಕ್ಕ. ಎಲ್ಲ ಸ್ಪಾಯ್ಲರ್ಸ್ಗಳೇ. Day 3, day 4. A few moments later, 1 eternity later. 3 days later, 12 seconds later, 3:28 a.m. 3 weeks later, many months later. So much later that the old narrator got tired of waiting and they had to hire a new one. Tomorrow for sure. Eventually, 12 o'clock midnight. 1 hour later, 2 hours later, 3 hours later, 2 hours later, 8:01 p.m. the next day. Later, 20 minutes later, 6 hours later. Later that same evening, several days later. 6 months later, 2 hours later. 1 minute 37 seconds later. 1 debt to society later. 4 to 6 weeks later. 1. ಸೊ ಇಷ್ಟೊತ್ತು ಫೋಟೋಸ್ಗೂ ವೀಡಿಯೋಸ್ಗಳು ಎಲ್ಲ ತೆಗ್ದಿದ್ದಾಯಿತು. ನೆಕ್ಸ್ಟ್ ಇನ್ನೇನು ಬಸ್ ಹತ್ರ ಹೋಗಬೇಕು ಅನ್ನೋ ಟೈಮಲ್ಲಿ ನಮಗೆ ಮತ್ತೆ ಈ ಸ್ಪಾಟ್ ಕಾಣಿಸ್ತು. ಅಷ್ಟರಲ್ಲಿ ಮಿಕ್ಕಿರೋರು 3 ಜನ ಎಲ್ಲ ಹೋಗಿ ಬಸ್ಗೋಸ್ಕರ ಲೈನಲ್ಲಿ ನಿಂತಿದ್ರು. ನಾವಿಬ್ಬರೇ ಲೇಟು. ಫುಲ್ ಗರಮ್ ಆಗಿಬಿಟ್ಟಿದ್ರು ಅವರು. ಬಂದಿಲ್ಲ ಇವರು, ನಾವು ಇವ್ರಿಗೋಸ್ಕರ ಕಾಯ್ಕೊಂಡು ನಿಂತಿದ್ದೀವಿ ಅಂತ. ಹೆಂಗಿದ್ರು ನಿಂತಿದ್ರಲ್ಲ, ನಾವಿನ್ನೂ ಲೇಟಾಗೆ ಬರ್ತೀವಿ ಅಂದ್ಕೊಂಡು ನಾವಿನ್ನೂ ಲೇಟಾಗಿ ಹೋದ್ವಿ. ಅಷ್ಟೊತ್ತಿಗೆ ಫುಲ್ಲೆಲ್ಲ ಮುಖ ಎಲ್ಲ ಕೆಂಪಗೆ ಬುಸ್ ಅನ್ನೋ ಥರ ಇಮೋಜಿ ನೋಡಿರ್ತೀರಲ್ಲ ನೀವು ಯೂಶ್ವಲಿ, ಆ ಥರ ಆಗಿಬಿಟ್ಟಿತ್ತು ಅವ್ರು 3 ಜನಕ್ಕೆ. ಸೊ ಲಾಸ್ಟಲ್ಲಿ ಹೋಗಿ ಸಾರಿ ಗಿರಿ ಎಲ್ಲ ಕೇಳಿಬಿಟ್ಟು ಬಸ್ಸಿಗೆ ನಿಂತ್ಕೊಂಡ್ರೆ ಹೆವಿ ಬಿಸಿಲು, ಜೊತೆಗೆ ಬಸ್ ಬೇರೆ ಇಲ್ಲ. ಹೆಂಗೋ ಕಷ್ಟನೋ ಏನೋ ಅಂದ್ಕೊಂಡು ನಾವು ತುಂಬಿರೋ ಬಸ್ಸಲ್ಲಿ ಲಾಸ್ಟಲ್ಲಿ ಫುಟ್ ಸ್ಟೆಪ್ಪಲ್ಲಿ ನಿಂತ್ಕೊಂಡು ಹೋದ್ವಿ. ನಾನೇ ಇಲ್ಲಿ ಒಂದು ಕಾಲಲ್ಲಿ ಬದ್ರಾಗ ಹಿಡ್ಕೊಂಡು ನಿಂತ್ಕೋ ಪ್ರಿಯಾ, ಹಿಡ್ಕೊಂಡು ನಿಂತ್ಕೊಳ್ಳೋಣ. ಈಗ ಬಿಗೆ ಹಿಡ್ಕೊಂಡಿದ್ದೆ ಎಷ್ಟು ಟೈಮ್ ನೋಡಿದ ಟೈಮ್ ನೋಡ್ರೆ ಕೂತಿರೋರು ಇವಾಗ ಅಲ್ಲೇ ಫಸ್ಟ್ ಇಲ್ಲೂ ಕೂತಿದ್ದಿಲ್ಲ. ವಾಟ್ ಎ ವ್ಯೂ. ಮುಂದೆ ಬಂದ್ಬಿಟ್ಟು ಎಲ್ಲ ಕುಸುಮ. ಇದು ಚಾರ್ಜರ್ ಕಿತ್ತಾಕೋ ಕುಸುಮ, ತಗೀಗ ಚಾರ್ಜರ್ ಕಿತ್ತಾಕೋ, ಇಲ್ಲಿ ಕಿತ್ತಾಕೋ. ಜಿಂಕೆ ಎಲ್ಲ ಬಂತ ವಾಟ್ ಆಯ್ತು ಎಲ್ಲ ಅಲ್ಲಿ 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 ಎಲ್ಲಿ ವೈಟಾ ಎಲ್ಲಿ ಎಲ್ಲಿ ಸ್ಟ್ರೈಟ್ ಅಲ್ಲಿ ಸ್ಟ್ರೈಟ್ ಅಂಕಲ್ ನೋಡಿ ಎಲ್ಲಿ ಅಲ್ಲಿ ಸ್ಟ್ರೈಟ್ ಕನ್ನಡಕತೆಗೆ ಕಾಣ್ತದೆ ಎಲ್ಲಿ ಇನ್ನೂ ಕಾಣ್ತಾ ಇಲ್ಲ ಅಲ್ಲಿ ತೆಗೆದು ಮರ್ಯಾದ ಮೇಡಮ್ ಅಲ್ಲಿ ಮುಂದೆ ನೋಡಮ್ಮ ಎಲ್ಲಿ ಅಕ್ಕ ಅಲ್ಲಿ ಮುಂದೆ ಅಲ್ಲಿ ನೋಡಲಿ ಇನ್ನೂ ಈಜಿ ಆಗಿ ತೋರಿಸ್ಕೊಡ್ತೀನಿ ಈಗ ಎಲ್ಲಿ ಅಂದ್ಬಿಟ್ಟ ಅಲ್ಲಿ 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 ಎರಡೈತೆ 3 ಜಾಸ್ತಿ ಇದೆ, 20 ಇದೆ. ಹೌದಾ? ಸದ್ಯಕ್ಕೆ ನಾವು 3 ನೋಡ್ದೋ.
ಅವ್ರಿಗೇನು ಕಿಂಡಲ್ ಮಾಡ್ಬೇಕಷ್ಟೇ. ಹಿಂಗೇನ್ ಕಂಡವಲ್ಲಿ ಯಾರು ಕಮೆಂಟ್ರಿ ಯೂಟ್ಯೂಬಲ್ಲಿ ಮಿಂಚತ್ತೀರಿ. ಯೂಟ್ಯೂಬ್ಗೆ ಹಾಕ್ಲಲ್ಲ ಕಣವ ನೀನು. ಹಾಯ್ ಆಂಟಿ ಅನ್ಬಿಡು. ಏಯ್ ಹಾಯ್ ಆಂಟಿ ಅನ್ಬಿಡು. ಆಂಟಿ ನಂಬರ್ 1 ಇಲ್ಲವಳೆ ಅವಳಿಗನ್ನವ. ಇವಳು ಆಂಟಿ ನಂಬರ್ 0 ಅನ್ನವ. ಇಲ್ಲ ಜೀರೋ ತಾನೇ ಒಂದು ಸ್ಟಾರ್ಟ್ ಆಗೋದು. ಕವನರಾಣಿ ಲಾಕ್ಸ್ ಅಂತ ಓಪನ್ ಮಾಡಿ ಬರ್ತಿದಾಗ ನೀನು ಬರ್ತೀಯಾ? ಬಸ್ಸೇ ಬರಲ್ಲ ಗೌರ್ಮೆಂಟ್ ಗಾಡಿ. ಅಂದ್ರೆ ನಂಗ ಅವಳು ಹೇಳಿದ್ದು ಕೇಳ. ಆಂಟಿ ತರ ಕಾಣಿಸ್ತಾರಲ್ಲ? ಇಲ್ಲ ಅನ್ನಬಿಡು. ಹೂ ಅನ್ನಮ್ಮ. ಒಂದು ಆಂಟಿ ಅನ್ಬಿಡು. ಅಕ್ಕ ಅನ್ಬಿಡು. ಆಂಟಿ ಅನ್ನಮ್ಮ. ಆಂಟಿ ಅನ್ನು ಪ್ಲೀಸ್ ಅನ್ನು. ಆಂಟಿ ಅನ್ನು ಅವ್ರಿಗೆ ಆಂಟಿ ಅನ್ನು ಏನು ಅನ್ನಲ್ಲ. ಆಂಟಿ ಅನ್ನು ಇಲ್ಲ ನೋಡು, ಹುಡುಗಿನೇ ಹೇಳ್ತಾ ಇಲ್ಲ. ಅಜ್ಜಿಯನ್ನು ಕಾದ್ದ ರಾಣಿ ಅಜ್ಜಿ ಥ್ಯಾಂಕ್ ಯು. ಅದೀಸ್ಕೋ ರಾಣಿ ಅಜ್ಜಿ ಪ್ಲೀಸ್ ಕೊಡಿ ರಾಣಿ ಅಜ್ಜಿ ಅಲ್ವಾ? ಕುಸುಮ ಸೈಲೆಂಟ್ ಆಗಿ ಎಂಜಾಯ್ ಮಾಡ್ತಾಳೆ. ಅವಳು ಅಜ್ಜಿ ಸಿಗೋದಲ್ಲ ಈ ಆಂಟಿ ಆಯ್ತಾಳೆ ಫ್ರೆಂಡ್ಸ್. ಅದಕ್ಕೆ ಅಜ್ಜಿ ಸಿಗೋದಲ್ಲ ಆಂಟಿ ಆಗೋದು ಇವಳೇನೆ. ಹೆಂಗೆ ಕಾರಣ ಗೊತ್ತು, ಅಪ್ಪನಿಗೆ ಹೇಳೈತೆ. ಕೊಡೆ ಸಾಕು. ಒಂದು ವಿಡಿಯೋ ಮಾಡ್ತೀವಿ ಕೊಡೆ. ಅಂತೂ ಇಂತೂ ಕಷ್ಟಪಡ್ಕೊಂಡು ಬಸ್ಸಿಗೆ ಸೀಟೆಲ್ಲ ಹಾಕಿ ಹರಸಾಹಸ ಮಾಡಿಕೊಂಡು ಹೆಂಗೋ ನಾವು ನಮ್ಮ ಮೈಸೂರು ತಲುಪಿದ್ವಿ. ಎಲ್ಲೇ ಹೋಗಲಿ ಏನೇ ಆಗಲಿ ನಮಗೇನೋ ನಮ್ಮ ಮೈಸೂರೇ ಚೆಂದ. ಅಂಥದ್ರಲ್ಲೂ ಇನ್ನೂ ನಮ್ಮ ಮನೆ ಹತ್ತಿರ ಬಂತು ಅಂದರೆ ಇನ್ನೂ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಟ್ರಾವೆಲ್ ಮಾಡಬೇಕು ಅಂತ ಅನಿಸುತ್ತೆ ಯಾವಾಗ ಮನೇಲಿದ್ದಾಗ ಅನಿಸುತ್ತೆ. ಅದೇ ಅಕಸ್ಮಾತ್ ಒಂದಿನ ಏನಾದ್ರು ಹಿಂಗೆ ಹೋಗ್ಬಿಟ್ಟು ಬಂದರೆ ಅಯ್ಯೋ ಯಾವಾಗ ಮನೆಗೆ ಹೋಗ್ತೀನೋ ಅಂತ ಅನಿಸುತ್ತೆ ನನಗಂತೂ. ಸೊ ನಿಮ್ಗಳಿಗೆಲ್ಲ ಹೇಗೆ ಅನಿಸುತ್ತೆ? ನಾವು ನೆಕ್ಸ್ಟು ನಮ್ಮ ಮನೆಗಳಿಗೆ ತಲುಪೋಷ್ಟೊತ್ತಿಗೆ ಆಲ್ಮೋಸ್ಟ್ 8:15 ಆಗಿತ್ತು. ಸಂಜೆ ಬೇಗನೆ ಮೈಸೂರಿಂದ ಹೊರಟ್ವಿ ನಾವು. ಬಟ್ ಕೆ ಆರ್ ನಗರದಿಂದ ನಮ್ಮ ಮನೆಗೆ ಹೋಗೋಕ್ಕೆ ತುಂಬ ಲೇಟ್ ಆಗೋಯಿತು. ಯೂಶ್ವಲಿ ನಮ್ಮ ಮನೆ ಊರಿಂದ ಆಚೆ ಇರೋದು, ಯಾವ ಬಸ್ಗಳು ಅಲ್ಲಿ ನಿಲ್ಲಿಸಲ್ಲ. ಸೊ ನಾನು ಇವರಿಗೆ ತುಂಬ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಬಸ್ಸು ನಿಲ್ಲಿಸ್ತಾ ಇರೋ ಅಂಥ ಟೈಮಲ್ಲಿ ಏನೋ ಒಬ್ಬಳೇ ಇಳಿತಾಳೆ ಅನ್ನೋ ಕಾರಣಕ್ಕೋಸ್ಕರ ಇವರು ಸ್ಪೆಷಲಾಗಿ ಅಲ್ಲಿ ಸ್ಟಾಪ್ ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್. ಕೆಲವೊಬ್ಬರು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಸ್ಟಾಪ್ ಕೊಡಲ್ಲ. ಸೊ ಈ ಒಂದು ವ್ಲಾಗು ತುಂಬ ಮೆಮೊರೇಬಲ್ ಆಗಿರುತ್ತೆ. ಯಾಕಂದರೆ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳ ಜೊತೆ ಒಂದು ಟ್ರಿಪ್ಪು ಅಥವಾ ಟೂರು ಎಲ್ಲಿಗೆ ಹೋದರೂ ತುಂಬ ಒಂಥರ ಪೀಸ್ಫುಲ್ ಆಗಿರುತ್ತೆ. ಸೊ ದಿಸ್ ವಿಲ್ ಬಿ ಅ ಮೆಮೊರೇಬಲ್ ಟ್ರಿಪ್ ಫಾರ್ ಮೀ ಫಾರ್ ಎವರ್. ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ.